ಹಾಂ ಹೆಲೋ ಇವತ್ತಿನ ಟಾಪಿಕ್ ಬಂದ ಜನರಲ್ ಡಿಸ್ಕಷನ್ ಟಾಪಿಕ್. ಯಾಕೆ ಈ ವಿಡಿಯೋ ಅಂತಂದರೆ ಹ್ಯಾವ್ ಗಾಟ್ ಸಮ್ ಫ್ಯೂ ಡಿ ಎಮ್ಸ್ ಬೇಸ್ಡ್ ಆನ್ ಮೇಕಪ್ ಆ್ಯಂಡ್ ಹೇರ್ ಮತ್ತು ಸ್ಕಿನ್ ಕೇರ್ ಬಗ್ಗೆ. ಸೊ ಸಮ್ ಆಫ್ ದೆಮ್ ಹ್ಯಾವ್ ಪರ್ಸ್ನಲಿ ಮೆಸೇಜ್ಡ್ ಮೀ ಬೈ ಆಸ್ಕಿಂಗ್ ಕ್ಯಾನ್ ವಿ ಅಪ್ಲೈ ಆರ್ ಡೂ ಮೇಕಪ್ ಆನ್ ರೆಗ್ಯುಲರ್ ಬೇಸಿಸ್. ಡೈಲಿ ಮೇಕಪ್ ಮಾಡೋದ್ರಿಂದ ಏನೂ ಆಗಲ್ವಾ, ಮತ್ತು ಹೇಗೆ ಯಾವ ಮೇಕಪ್ನ ಯೂಸ್ ಮಾಡಬೇಕು, ಸ್ಕಿನ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು. ಇನ್ನೊಂದು ಡೈಲಿ ಹೇರ್ ಸೆಟ್ ಮಾಡ್ಬೋದಾ, ಡೈಲಿ ಹೇರ್ ಸ್ಟೈಲ್ ಮಾಡ್ಬೋದಾ ಅಂತ ಅಂದರೆ ಸ್ಟೈಲಿಂಗ್ ಅಂದರೆ ಹೀಟ್ ಸ್ಟ್ರೈಟ್ನಿಂಗ್ ಆಗಲಿ ಕರ್ಲ್ ಆಗಲಿ ವೇವ್ ಆಗಲಿ ಯೂಸ್ ಮಾಡ್ಕೊಬೋದಾ ಅಂತ. ನೀವು ಡೈಲಿ ಮೇಕಪ್ ಮಾಡ್ತೀರಾ ಅಂತ ಯಾರೋ ಒಬ್ರು ಕೇಳಿದ್ದಾರೆ, ವಿಡಿಯೋಗೋಸ್ಕರ ಮಾಡ್ತೀರಾ ಅಂತ. ಆಮೇಲೆ ಯಾಕೆ ಸ್ಕಿನ್ ಕೇರ್ ಜಾಸ್ತಿ ಮಾಡ್ತೀರಾ ಮೇಕಪ್ಗಿನ್ನ ಅಂತ ಇನ್ನೊಂದು ಕ್ವೆಶನ್ ಬಂದಿದೆ. ಇನ್ಸ್ಟೆಡ್ ಆಫ್ ರಿಪ್ಲೈಯಿಂಗ್ ದೆಮ್ ಪ್ರೈವೇಟ್ಲಿ ನಾನು ಈ ವಿಡಿಯೋ ಮಾಡೋದ್ರಿಂದ ಯಾರ್ಯಾರಿಗೆ ಈ ಡೌಟ್ಸ್ ಇದೆ ಎಲ್ಲರಿಗೂ ಕ್ಲಿಯರ್ ಮಾಡೋದನ್ನ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವೆಶ್ಚನ್, ಡೈಲಿ ಬೇಸಿಸಲ್ಲಿ ಮೇಕಪ್ ಮಾಡಬಹುದಾ ಅನ್ನೋದೇ ತುಂಬ ಫ್ರೀಕ್ವೆಂಟ್ ಕ್ವೆಶ್ಚನ್ ನನಗೆ ಬಂದಿದೆ. ಖಂಡಿತ ಮಾಡಬಹುದು, ಬಟ್ ಆದಷ್ಟು ಲಿಮಿಟೆಡಲ್ಲಿದ್ದರೆ ಒಳ್ಳೆಯದು. ನನ್ನ ಪ್ರಕಾರ 100% ಕೇಳ್ತೀನಿ ಡೈಲಿ ಮೇಕಪ್ ಮಾಡ್ಬೋದಾ ಅಂದರೆ ಖಂಡಿತ ಇಲ್ಲ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡಿ ನೀವು ಅಂಗಡಿಗೆ ಹೋಗ್ಬಿಟ್ಟು ನಿಮ್ಮ ಫೌಂಡೇಶನಲ್ಲಿ ಸ್ಟೈಲಿಸ್ಟ್ ಇರ್ತಾರೆ, ನಿಮ್ಮ ಫೌಂಡೇಶನ್ ಚೂಸ್ ಮಾಡ್ಕೊಡೋರು. ಅವ್ರು ಕೇಳಿದ್ರೆ ನೀವು ಖಂಡಿತ ಮೇಕಪ್ ಮಾಡ್ಬೋದು, ನಾವು ಅಷ್ಟು ವರ್ಷದಿಂದ ಮೇಕಪ್ ಮಾಡ್ತಾ ಇದೀವಿ ಏನೂ ಆಗಿಲ್ಲ ಅಂತ ಅವ್ರು ಕೇಳಿದ್ರೆ ಖಂಡಿತ ಹೇಳ್ತಾರೆ. ಬಟ್ ಪರ್ಸನಲಿ ನನ್ನನ್ನು ಕೇಳೋದಾದ್ರೆ ಖಂಡಿತ ಬೇಡ. ಆದಷ್ಟು ನಿಮ್ಮ ನ್ಯಾಚುರಲ್ ಸ್ಕಿನ್ನಲ್ಲೇ ನೀವು ಇಡೀ ನ್ಯಾಚುರಲ್ ಆಗಿ ಇರೋಕ್ಕೆ ಇಷ್ಟಪಡಿ. ಯಾಕೆ ಅಂತಂದರೆ ಡೈಲಿ ಇಷ್ಟೇ ಒಳ್ಳೆ ಫೌಂಡೇಶನ್ ಯೂಸ್ ಮಾಡಿದ್ರು ಸ್ಕಿನ್ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಪೋರ್ಸ್ ಅಂದರೆ ಬೇಗ ಏಜ್ ಆಗಿ ಕಾಣಿಸ್ತೀರಾ. ಒಂದು ಸರ್ಟನ್ ಏಜ್ ಆದ್ಮೇಲೆ, ಈಗ ಒಂದು ಏಜ್ ಇದ್ದಾಗ ನಿಮಗೆ ಚೆನ್ನಾಗಿ ಕಾಣಿಸ್ಬೋದು, ಬಟ್ ಆಫ್ಟರ್ ಸಮ್ ಸರ್ಟನ್ ಏಜ್ ನಿಮಗೆ ಡೈಲಿ ಆ ರೀತಿ ಮೇಕಪ್ ಮಾಡ್ಕೊಳಕ್ಕೂ ಇಷ್ಟ ಆಗಲ್ಲ. ಒಂದು ಏಜ್ ಆದಮೇಲೆ ಆವಾಗ ನಿಮಗೆ ಸ್ಕಿನ್ ವ್ರಿಂಕಲ್ ಕಾಣುತ್ತೆ, ಒಂಥರ ತುಂಬ ಏಜ್ಡ್ ಲುಕ್ ಆಗುತ್ತೆ. ಸ್ಕಿನ್ ಎಲಾಸ್ಟಿಸಿಟಿನ ಕಳ್ಕೊಂಡಿರುತ್ತೆ. ಯಾಕೆ ಅಂತಂದರೆ ಸ್ಕಿನ್ ಕೆನಾಟ್ ಬ್ರೀತ್ ವೆನ್ ಯು ಅಪ್ಲೈ ಫೌಂಡೇಶನ್, ಎಸ್ಪೆಷಲಿ ಹೈ ಕವರೇಜ್ ಫೌಂಡೇಶನ್ನ ನೀವು ಯೂಸ್ ಮಾಡಿದಾಗ ಸ್ಕಿನ್ ಬ್ರೀತ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಹೈ ಕವರೇಜ್ ಫೌಂಡೇಶನ್ಸಲ್ಲಿ ನಾವೆಲ್ಲ ಸ್ಕಿನ್ ಪೋರ್ಸು ಮುಚ್ಚೋಗುತ್ತೆ, ಯಾಕೆಂದರೆ ಆ ಕವರೇಜೇ ಆಗಿರುತ್ತೆ. ಹಾಗಾಗಿ ಸ್ಕಿನ್ ಪೋರ್ಸ್ ಮುಚ್ಚೋಗುತ್ತೆ. ಡೈಲಿ ಆ ಮೇಕಪ್ನ ಅಬ್ಸರ್ವ್ ಮಾಡಿಕೊಂಡು ಸ್ಕಿನ್ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ದಯವಿಟ್ಟು ಡೈಲಿ ಬೇಸಿಸಲ್ಲಿ ಮೇಕಪ್ ಬೇಡ. ಇನ್ ಕೇಸ್ ಮಾಡ್ಕೊಳ್ಳೇಬೇಕು, ನಾನು ಆಫೀಸ್ಗೆ ಹೋಗಬೇಕು, ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣ್ತೀನಿ, ಎಲಿಗೆಂಟ್ ಆಗಿದೆ, ನನಗೆ ಡೈಲಿ ಮೀಟಿಂಗ್ಸ್ ಇರುತ್ತೆ, ಅಟೆಂಡ್ ಮಾಡಬೇಕು, ಕ್ಲೈಂಟ್ಸ್ನ ಮೀಟ್ ಮಾಡಬೇಕು ಅಂತವರು ಗೋ ವಿತ್ ಲೈಟ್ ವೆಯ್ಟ್ ಫೌಂಡೇಶನ್ ಆರ್ ಬಿ ಕ್ರೀಮ್ಸ್ನ ನೀವು ಯೂಸ್ ಮಾಡ್ಬೋದು. ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋದ್ರಿಂದ ಯಾವುದೇ ಎಫೆಕ್ಟ್ ಆಗಲ್ಲ, ಬಿಕಾಸ್ ಇಟ್ ಇಸ್ ಲೈಟ್ ವೆಯ್ಟ್ ಫೌಂಡೇಶನ್ ಆಗಿರುತ್ತೆ, ಕ್ರೀಮ್ ಆಗಿರುತ್ತೆ. ಇನ್ನೊಂದು ಲೈಟ್ ವೆಯ್ಟ್ ಫೌಂಡೇಶನ್ ಅಂದರೆ ಬಿಲ್ಡಬಲ್ ಕವರೇಜಲ್ಲಿ ಇರುತ್ತೆ, ಸ್ವಲ್ಪ ರನ್ನಿಂಗ್ ಟೆಕ್ಸ್ಚರ್ ಇರುತ್ತೆ, ಶೀರ್ ಲುಕ್ ಕೊಡುತ್ತೆ, ಅಂದರೆ ಗ್ಲೋಯಿಂಗ್ ಕೊಡುತ್ತೆ, ಹೈಡ್ರೇಷನ್ ಆ್ಯಡ್ ಆಗಿರುತ್ತೆ ಲೈಟ್ ವೆಯ್ಟ್ ಫೌಂಡೇಶನಲ್ಲಿ. ಹಾಗಾಗಿ ಇಫ್ ಯು ವಾಂಟ್ ಟು ಅಪ್ಲೈ ಮೇಕಪ್ ಆನ್ ರೆಗ್ಯುಲರ್ ಬೇಸಿಸ್ ಅಥವಾ ಡೈಲಿ ಬೇಸಿಸಲ್ಲಿ ಯು ಕ್ಯಾನ್ ಗೋ ಫಾರ್ ಬಿ ಕ್ರೀಮ್ಸ್ ಆರ್ ಲೈಟ್ ವೆಯ್ಟ್ ಫೌಂಡೇಶನ್. ಲೈಟ್ ವೆಯ್ಟ್ ಫೌಂಡೇಶನ್ನ ನೀವು ಆರಾಮಾಗಿ ನೀವು ಪಿಕ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಏನೂ ಆಗೋದಿಲ್ಲ. ಫಸ್ಟ್ ಒನ್. ಆಮೇಲೆ ಆದಷ್ಟು ಸ್ಕಿನ್ ಟಿಂಟ್ಸ್ನ ಯೂಸ್ ಮಾಡಿ. ಯು ಕ್ಯಾನ್ ಯೂಸ್ ಸ್ಕಿನ್ ಟಿಂಟ್ಸ್ ಅಂತ ನಿಮಗೆ ಬರುತ್ತೆ, ಸೇಮ್ ಕವರೇಜ್ ಫೌಂಡೇಶನ್ ಕಲರ್ ಶೇಡ್ಸಲ್ಲೇ ಬರುತ್ತೆ ನಿಮಗೆ. ಆರ್ ಟಿಂಟೆಡ್ ಸನ್ಸ್ಕ್ರೀನ್ ಐ ಕ್ಯಾನ್ ಆಪ್ಟ್. ಟಿಂಟೆಡ್ ಸನ್ಸ್ಕ್ರೀನ್ ಆರ್ ದಿ ಬೆಸ್ಟ್ ಅಂತ ನಾನು ಹೇಳ್ಬೋದು. ನಿಮಗೆ ನಿಮ್ಮ ಶೇಡಲ್ಲೂ ಸಿಗುತ್ತೆ, ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ, ಬ್ರೈಟ್ನಿಂಗ್ ಸಿಗುತ್ತೆ, ಪ್ರೊಟೆಕ್ಷನ್ ಆಗುತ್ತೆ, ಹೈಡ್ರೇಷನ್ ಎಲ್ಲ ಇರೋದ್ರಿಂದ ಬಿ ಕ್ರೀಮ್ ಆರ್ ಟಿಂಟೆಡ್ ಸನ್ಸ್ಕ್ರೀನ್. ಇಫ್ ಯು ಡೋಂಟ್ ಹ್ಯಾವ್ ಟಿಂಟೆಡ್ ಸನ್ಸ್ಕ್ರೀನ್, ಲೈಟ್ ವೆಯ್ಟ್ ಫೌಂಡೇಶನ್ ಬಿಲ್ಡಬಲ್ ಕವರೇಜಲ್ಲಿ ನೀವು ತಗೋಬೋದು. ಪ್ಲೀಸ್ ಡು ನಾಟ್ ಯೂಸ್ ಹೈ ಕವರೇಜ್ ಫೌಂಡೇಶನ್ ಆನ್ ರೆಗ್ಯುಲರ್ ಬೇಸಿಸ್. ನಂಬರ್ 1. ನಂಬರ್ 2, ನೀವು ಯಾವುದೇ ಕ್ರೀಮ್ ಆಗಲಿ, ಯಾವುದೇ ಬೇಬಿ ಕ್ರೀಮ್, ಇಷ್ಟು ನಾನು ಏನು ಹೇಳಿದೆ ಅದು ಯಾವುದೇ ನೀವು ಅಪ್ಲೈ ಮಾಡಿದ್ರು ರಿಮೂವಿಂಗ್ ಮೇಕಪ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ನೀವು ಬಿಫೋರ್ ಬೆಡ್ ಟೈಮ್, ನೀವು ಈವ್ನಿಂಗ್ ಆಫೀಸಿಂದ ಬಂದ ತಕ್ಷಣ ಅಥವಾ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಡಬಲ್ ಕ್ಲೆನ್ಸ್ ಮಾಡಿ ನೀವು ಮಲಗಬೇಕು. ವಾಟ್ ಈಸ್ ಡಬಲ್ ಕ್ಲೆನ್ಸಿಂಗ್? ಅಗೇನ್ ಫಸ್ಟು ಕ್ಲೆನ್ಸಿಂಗ್ ಬಾಮಲ್ಲಿ ನೀವು ನಿಮ್ಮ ಮೇಕಪ್ನ ರಿಮೂವ್ ಮಾಡಬೇಕು. ಇಲ್ಲೋ ವೆಟ್ ವೈಪ್ಸಲ್ಲಿ ನೀಟಾಗೆಲ್ಲ ಮೇಕಪ್ ರಿಮೂವ್ ಮಾಡಬೇಕು. ಕ್ಲೆನ್ಸಿಂಗ್ ಬಾಮ್ ಇಲ್ಲ ಅಂದರೆ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ತುಂಬ ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ ಅಂದರೆ ಕೋಕೋನಟ್ ಆಯಿಲ್. ಚೆನ್ನಾಗಿ ಕೋಕೋನಟ್ ಆಯಿಲಲ್ಲಿ ನೀವು ಮಸಾಜ್ ಮಾಡಿಬಿಟ್ಟು ಫುಲ್ ಆಲ್ ಓವರ್ ಫೇಸ್ ನೀವು ಅಪ್ಲೈ ಮಾಡಿ, ಚೆನ್ನಾಗಿ ಮಸಾಜ್ ಮಾಡಿ, ಒಂದು ವೈಪ್ ಅಥವಾ ನ್ಯಾಪ್ಕಿನ್ನ ನೀವು ತೊಗೊಂಡು ಚೆನ್ನಾಗಿ ಮೇಕಪ್ನ ರಿಮೂವ್ ಮಾಡಿ, ಆಮೇಲೆ ಒಂದು ಜೆಂಟಲ್ ಕ್ಲೆನ್ಸರ್ ಅಥವಾ ಯಾವುದಾದ್ರು ಒಂದು ಫೇಸ್ ವಾಶಲ್ಲಿ ನೀವು ಫೇಸ್ ವಾಶ್ ಮಾಡ್ಬೋದು. ಈ ರೀತಿ ನೀವು ಡಬಲ್ ಕ್ಲೆನ್ಸಿಂಗ್ನ ನೀವು ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಎಕ್ಸ್ಟ್ರಾ ಮೇಕಪ್ ನಿಮ್ಮ ಸ್ಕಿನ್ನಲ್ಲಿ ಹಾಗೆ ಉಳ್ಕೊಳೋದಿಲ್ಲ, ಎಲ್ಲ ಮೇಕಪ್ ನಿಮಗೆ ಬಂದ್ಬಿಡುತ್ತೆ. ಆಫ್ಟರ್ ಡಬಲ್ ಕ್ಲೆನ್ಸಿಂಗ್ ಮೇಕ್ ಶ್ಯೂರ್ ಯು ಆರ್ ವೆಲ್ ಹೈಡ್ರೇಟೆಡ್. ಒಳ್ಳೆ ಒಂದು ಮಾಯ್ಚರೈಸರ್ನ ಯೂಸ್ ಮಾಡಿ ಅಪ್ಲೈ ಮಾಡಿ ಬಿಟ್ಬಿಡಿ. ಒಂದು ರೆಟಿನಾಲ್ ಇದ್ದರೆ, ನೀವು ಯಾವ್ದಾದ್ರು ಒಂದು ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ನೈಟ್ ಸೆರಮ್ನ ನೀವು ಯೂಸ್ ಮಾಡಿಬಿಟ್ಟು ಒಂದು ಒಳ್ಳೆ ಮಾಯ್ಚರೈಸರ್ನ ಹಚ್ಚಿ, ಕಂಪಲ್ಸರಿ ನೈಟ್ ಟೈಮ್ ಮಾಯ್ಚರೈಸರ್ನ ಹಚ್ಚಿ ಮಲಗೋದ್ರಿಂದ ನಿಮ್ಮ ಸ್ಕಿನ್ಗೆ ಎಕ್ಸ್ಟ್ರಾ ಹೈಡ್ರೇಷನ್ ಕೊಡುತ್ತೆ. ಮಲ್ಕೊಂಡಾಗ ನಿಮ್ಮ ಸ್ಕಿನ್ ರಿಲ್ಯಾಕ್ಸ್ ಆಗುತ್ತೆ, ನೀವು ರಿಲ್ಯಾಕ್ಸ್ ಆಗಿರ್ತೀರ, ಹಾಗಾಗಿ ಸ್ಕಿನ್ ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಹಾಗಾಗಿ ರಿಮೂವಿಂಗ್ ಮೇಕಪ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ದೀಸ್ ಆರ್ ದಿ 2 ಮೇನ್ ಥಿಂಗ್ಸ್ ನಿಮಗೆ ಈ ಮೇಕಪ್ಪಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಹೇರ್ ಹೇಳೋದಾದರೆ, ಪ್ಲೀಸ್ ಡು ನಾಟ್ ಸ್ಟೈಲ್ ಯುವರ್ ಹೇರ್ ಡೈಲಿ. ಎಷ್ಟೇ ಒಳ್ಳೆ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಯೂಸ್ ಮಾಡಿ ನಾನು ಸ್ಟೈಲ್ ಮಾಡ್ತೀನಿ, ಎಷ್ಟೇ ಒಳ್ಳೆ ಹೇರ್ ಅಪ್ಲೈನ್ಸ್ ನಾನು ಯೂಸ್ ಮಾಡ್ತೀನಿ, ಡೈಸನ್ನೇ ಯೂಸ್ ಮಾಡ್ತೀನಿ ಅಂತಂದ್ರೂ ಪ್ಲೀಸ್ ಡು ನಾಟ್ ಡೂ. ಹೀಟ್ ಈಸ್ ಎ ಹೀಟ್, ಡ್ಯಾಮೇಜ್ ಇಸ್ ಎ ಡ್ಯಾಮೇಜ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬಟ್ ಸ್ಟಿಲ್ ನೀವು ಇಫ್ ಯು ಆರ್ ಸ್ಟೈಲಿಂಗ್ ಯುವರ್ ಹೇರ್,
ಮೇಕ್ ಶ್ಯೂರ್ ಯು ಆರ್ ಯೂಸಿಂಗ್ ಗುಡ್ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಯೂಸ್ ಮಾಡಿ ನೀವು ಹೇರ್ ಸ್ಟೈಲ್ನ ಮಾಡಬೇಕು. ಅದರ್ವೈಸ್ ಯು ಆರ್ ಲಿಟರಲಿ ಯು ಆರ್ ಫ್ರೈಯಿಂಗ್ ಯುವರ್ ಹೇರ್. ನಿಮಗೆ ನೀವೇ ನಿಮ್ಮ ಕೂದಲನ್ನ ಸುಟ್ಕೊಂಡು ನಿಂತೀರ ಅಷ್ಟೇ. ಲಾಟ್ಸ್ ಆಫ್ ಹೇರ್ ಡ್ಯಾಮೇಜ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ. ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ. ಎಲ್ಲರೂ ಹೋಗ್ಬೇಕಾದ್ರೆ ಅಕೇಶನ್ ಆಗಿ ನೋ ಪ್ರಾಬ್ಲಮ್, ಬಟ್ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಈಸ್ ಎ ಮಸ್ಟ್. ಹಾಗಾಗಿ ಆದಷ್ಟು ನೀವು ನ್ಯಾಚುರಲ್ ಆಗಿ ಹೇಗಿರ್ತೀರೋ ಹಾಗೆ ಇರಿ. ನನಗೆ ಇಲ್ಲ ತುಂಬ ಫ್ರಿಜಿ ಇದೆ, ನನಗೆ ಹಾಗೆ ಬಿಟ್ಕೊಳಕ್ಕೆ ಇಷ್ಟ, ಬಟ್ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋರು ಒಳ್ಳೆ ಕಂಡೀಷ್ನರ್ನ ಯೂಸ್ ಮಾಡಿ, ಒಳ್ಳೆ ಶ್ಯಾಂಪೂನ ಯೂಸ್ ಮಾಡಿ, ಹೇರ್ ಮಾಸ್ಕ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಫ್ರಿಜ್ ಕಂಟ್ರೋಲ್ ಆಗುತ್ತೆ. ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಫ್ರಿಜ್ ಕಂಟ್ರೋಲ್ ಶ್ಯಾಂಪೂನ ನಾನು ಅಪ್ಲೋಡ್ ಮಾಡಿದ್ದೀನಿ. ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಹೈರಲಾನಿಕ್ ಶ್ಯಾಂಪೂ ಅಂಡ್ 3 ಕಾಂಬೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಲಾಸ್ಟ್ ವೀಡಿಯೋಸ್ ಎಲ್ಲ ನೀವು ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಮೇಕ್ ಶ್ಯೂರ್ ಯು ಆರ್ ಯೂಸಿಂಗ್ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಟು ಯುವರ್ ಸ್ಕಿನ್ ಆ್ಯಂಡ್ ಹೇರ್. ಆವಾಗ ನೀವು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನು ಹೇರ್ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಈವನ್ ಐ ಹ್ಯಾವ್ ಬೇಬಿ ಹೇರ್. ನಾನು ಯಾವತ್ತು ತುಂಬ ಐ ರೇರ್ಲಿ ಸ್ಟೈಲ್ ಮೈ ಹೇರ್. ಹಾಗಾಗಿ ನೀವು ಹೇಗೆ ನ್ಯಾಚುರಲ್ ಆಗಿರ್ತೀರೋ ಹಾಗೆ ಇರಿ. ನಿಮಗೆ ವೇವಿ ಇದ್ದರೆ ಓಕೆ, ಅದರಲ್ಲೇ ನೀವು ಮಾಡಾಗಿ ಚೆನ್ನಾಗಿ ಆದಷ್ಟು ಫ್ರಿಜ್ ಫ್ರೀ ಆಗಿ ಸ್ವಲ್ಪ ಶೈನಿಂಗ್ ಒಳ್ಳೆ ಸೆರಮ್ನ ಯೂಸ್ ಮಾಡಿಬಿಟ್ಟು ನೀವು ಹೇರ್ ಸ್ಟೈಲ್ ಮಾಡಿಕೊಂಡು ಹಾಗೆ ಬಿಟ್ಕೊಳ್ಳಿ. ದಯವಿಟ್ಟು ಡೈಲಿ ಕರ್ಲ್ ಆಗಲಿ, ಹೇರ್ ಸ್ಟ್ರೈಟ್ನಿಂಗ್ ಆಗಲಿ, ಬ್ಲೋ ಡ್ರೈ ಆಗಲಿ ದಯವಿಟ್ಟು ಮಾಡಬೇಡಿ. ಮೋಸ್ಟ್ ಆಫ್ ದೆಮ್ ಸೆಲೆಬ್ರಿಟಿ ಆಗಲಿ, ಮೇಕಪ್ ಆರ್ಟಿಸ್ಟ್ ಆಗಲಿ, ಅಥವಾ ಈ ಬ್ಲಾಗರ್ಸ್ ಎಲ್ಲರೂ ಅವ್ರು ಮಾಡ್ಕೋತಾರೆ, ನಾನು ನೋಡಿದ್ದೀನಿ. ಬಟ್ ಇಟ್ ಈಸ್ ದೇರ್ ಚಾಯ್ಸ್ ಅಗೇನ್. ಬಟ್ ಅಕಾರ್ಡಿಂಗ್ ಟು ಮೀ ಐ ಡೋಂಟ್ ಪ್ರಿಫರ್ ಆರ್ ಐ ಡೋಂಟ್ ಸಜೆಸ್ಟ್ ಆನ್ ರೆಗ್ಯುಲರ್ ಬೇಸಿಸ್. ಅಷ್ಟೇ ನಾನು ಹೇಳೋದು. ನೆಕ್ಸ್ಟ್, ನೀವು ಡೈಲಿ ಮೇಕಪ್ ಮಾಡ್ಕೋತೀರಾ ವಿಡಿಯೋಗೋಸ್ಕರ? ಖಂಡಿತ ಇಲ್ಲ. ನನ್ನ ಎಲ್ಲ ವೀಡಿಯೋನು ನೀವು ನೋಡೋದಾದರೆ ಮೇಕಪ್ ವೀಡಿಯೋ ಅಂತ ಬಂದರೆ ಮಾತ್ರ ನಾನು ಮೇಕಪ್ನ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸಿರ್ತೀನಿ. ಆವಾಗ ಮೇಕಪ್ ಅಪ್ಲೈ ಮಾಡ್ತೀನಿ. ಬಿಟ್ಟರೆ ಖಂಡಿತ ನಾನು ಯಾವ ಮೇಕಪ್ನೂ, ನಾನು ಲೈಟ್ ವೆಯ್ಟ್ ಫೌಂಡೇಶನ್ ಕೂಡ ನಾನು ಯಾವುದು ಯೂಸ್ ಮಾಡಲ್ಲ ವೀಡಿಯೋ ಪರ್ಪಸ್ಗೋಸ್ಕರ. ನಾನು ನ್ಯಾಚುರಲ್ ಆಗಿ ಹಾಗೆ ಅಂತ ಸೆರಮ್ನ ನಾನು ಅಪ್ಲೈ ಮಾಡಿ ಬಿಟ್ಬಿಟ್ಟು ಇದನ್ನು ಯೂಸ್ ಮಾಡಿ, ಸನ್ಸ್ಕ್ರೀನ್ನ ಮತ್ತು ಮಾಯ್ಚರೈಸರ್ ಅಷ್ಟೇ ಬಿಟ್ಟರೆ ನಾನು ಯಾವ ಮೇಕಪ್ನ ನಾನು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋದಿಲ್ಲ. ಹೊರಗೆ ಹೋಗ್ಬೇಕಿರುವೆ ಇವಾಗ ನಾನು ಜಸ್ಟ್ ಟಿಂಟೆಡ್ ಸನ್ಸ್ಕ್ರೀನ್ ಅಥವಾ ಲೈಟ್ ವೇಟ್ ಫೌಂಡೇಶನ್ ಪ್ರಿಫರ್ ಮಾಡ್ತೀನಿ. ಬಿಟ್ಟರೆ ಅಗೇನ್ ನೋ ಟು ಮೇಕಪ್. ಸ್ಕಿನ್ ಕೇರ್ನ ಯಾಕೆ ಚೂಸ್ ಮಾಡ್ತೀರಾ ನೀವು ಯಾವಾಗಲೂ?